The next question probably find the directional derivative of the following. The second question 5 is equal to 4x z cube minus 3x square y square z 2 comma minus 1 comma 2 along 2y minus j minus 2. ಈಗ ನೋಡಿ ಡೈರೆಕ್ಷನಲ್ ಡೆರಿವೇಟಿವ್ ಅಂದ್ರೆ ಫಸ್ಟ್ ಡೆಲ್ಟಾ ಫೈ ನ ಫೈಂಡ್ ಮಾಡಿ. ಈಗ ಸೊಲ್ಯೂಷನ್ 5 ಬರ್ಕೊಳ್ಳಿ. 5 ಅನ್ನು 4x z cube minus 3x square y square. ಈಗ ಡೆಲ್ಟಾ ಫೈ ಫೈಂಡ್ ಮಾಡಿ. ಡೆಲ್ಟಾ ಫೈಗೆ ಫಾರ್ಮುಲಾ ಬಂದು dou phi by dou x sin plus dou phi by dou y k plus dou phi by dou z k. ಇದು ಫಾರ್ಮುಲಾ. ಈಗ ನೋಡಿ ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಡೋ ಫೈ ಬೈ ಡೋ ಎಕ್ಸ್ ಅಂದ್ರೆ ಈಗ ನೋಡಿ ಇದು ಎರಡು ಟರ್ಮ್ ಇದೆ. ಫಸ್ಟ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಆಮೇಲೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಗೊತ್ತಾಗ್ತಿದ್ಯಾ? ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡಬೇಕು, ಎಕ್ಸ್ ನ ಮಾತ್ರ ಚೇಂಜ್ ಮಾಡಬೇಕು. 4z³ ನ ಹಂಗೆ ಇಟ್ಕೊಳ್ಳಿ. ಅಂದ್ರೆ 4z³ ನ ಹಂಗೆ ಇಟ್ಕೊಂಡು ಎಕ್ಸ್ ನ ಯಾವ ತರ ಚೇಂಜ್ ಮಾಡ್ತೀರಾ ಅಕಾರ್ಡಿಂಗ್ ಟು ಡಿಫರೆನ್ಸಿಯೇಷನ್ ಎಕ್ಸ್ ಗೆ ಬಂದು 3y² z ನ ಹಂಗೆ ಇಟ್ಕೊಳ್ಬೇಕು. ಎಕ್ಸ್ ಸ್ಕ್ವೇರ್ ಮಾತ್ರ ಚೇಂಜ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ನ ಯಾವ ತರ ಚೇಂಜ್ ಮಾಡ್ತೀರಾ ಅಕಾರ್ಡಿಂಗ್ ಟು ಡಿಫರೆನ್ಸಿಯೇಷನ್ ಇದು ಡೋ ಫೈ ಬೈ ಡೋ ಎಕ್ಸ್ ಇಂಟು ಪ್ಲಸ್ ಈಗ ಡೋ ಫೈ ಬೈ ಡೋ ವೈ. ಈಗ ನಾವು ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಫಸ್ಟ್ ಟರ್ಮ್ ಅಲ್ಲಿ ವೈ ಇಲ್ಲ, ಅದಕ್ಕೆ 0 ಮೈನಸ್ ನೋಡಿ ಸೆಕೆಂಡ್ ಅಲ್ಲಿ 3x² z ನ ಹಂಗೆ ಇಟ್ಕೊಂಡು ವೈ ಸ್ಕ್ವೇರ್ ನ ಮಾತ್ರ ಚೇಂಜ್ ಮಾಡಬೇಕು. ವೈ ಸ್ಕ್ವೇರ್ ಗೆ 2 3x² z ನ ಹಂಗೆ ಇಟ್ಕೊಳ್ಳಿ. ವೈ ಸ್ಕ್ವೇರ್ ಗೆ 2 ಇಂಟು ಜೆ. ನೆಕ್ಸ್ಟ್ ಪ್ಲಸ್ ಈಗ ವಿತ್ ರೆಸ್ಪೆಕ್ಟ್ ಟು z ಮಾಡಿದಾಗ ನೋಡಿ 4x ನ ಹಂಗೆ ಇಟ್ಕೊಳ್ಳಿ. ಯಾವ್ದನ್ನ ಹಂಗೆ ಇಟ್ಕೋಬೇಕು, 4x ನ ಹಂಗೆ ಇಟ್ಕೊಳ್ಳಿ. z³ ಗೆ ಡಿಫರೆನ್ಸಿಯೇಷನ್ ಬಂದು 3z² ಮೈನಸ್ 3x² y² ನ ಹಂಗೆ ಇಟ್ಕೊಳ್ಳಿ. z ಗೇನು 1 ಇಂಟು k. ಈಗ ನೋಡಿ ಏನಾಗುತ್ತೆ, ಡೆಲ್ಟಾ ಫೈ ಇಸ್ ಈಕ್ವಲ್ ಟು 4z³ minus 3 2s are 6 x square minus ನೋಡಿ 3 2s are 6 minus 6 x square by z j next 4 3 ga 12 x z square minus 3 x square y square into k. ಈಗ ಪಾಯಿಂಟ್ ಏನು ಕೊಟ್ಟಿದ್ದಾರೆ, 2 minus 1 2 minus 1 ಡೆಲ್ಟಾ ಫೈ ನೋಡಿ. ಈಗ ಎಕ್ಸ್ ಜಾಗದಲ್ಲಿ ನೀವು 2 ಹಾಕಬೇಕು, ವೈ ಜಾಗದಲ್ಲಿ -1 z ಜಾಗದಲ್ಲಿ. ಈಗ ನೋಡಿ ಇಲ್ಲಿ z ಜಾಗದಲ್ಲಿ 2 ಹಾಕಿದ್ರೆ 2³ ಅಂದ್ರೆ 8 8 ಇಂಟು 4 ಅಂದ್ರೆ 32. ಅರ್ಥ ಆಯ್ತಲ್ವಾ? ಈಗ ಇದು 2 ಆಗಬೇಕು, 6 2s are 12. ಇದು -1 ಹೋಲ್ ಸ್ಕ್ವೇರ್ ಅಂದ್ರೆ 12 ಇಂಟು 1 12. ಇಲ್ಲಿ 12 ಇಂಟು 2 24 ಆಗುತ್ತೆ. ಅಂದ್ರೆ ಇದು -24. 32 - 24 ಬಂದು ಎಷ್ಟಾಗುತ್ತೆ, 8 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಆಗುತ್ತೆ. ಈಗ ನೆಕ್ಸ್ಟ್ ನೋಡಿ 2 ಸ್ಕ್ವೇರ್ ಅಂದ್ರೆ 4 -1 ಅಂದ್ರೆ ಇದು ಪ್ಲಸ್ ಆಗುತ್ತೆ. 6 ಇಂಟು 4 24 24 ಇಂಟು 2 48 ಪ್ಲಸ್ 48 ಕ್ಯಾಲ್ಕುಲೇಟ್ ಮಾಡಿ ನೀವು. ನೆಕ್ಸ್ಟ್ 12 ಇಂಟು 2 24 24 ಇಂಟು 2 ಸ್ಕ್ವೇರ್ ಅಂದ್ರೆ 4 24 ಇಂಟು 4 ಎಷ್ಟು ಬರುತ್ತೆ, 48 96 ಬರುತ್ತೆ. ಆಮೇಲೆ ಇದು 96 ಮೈನಸ್ 3 ಇಂಟು x ಸ್ಕ್ವೇರ್ ಅಂದ್ರೆ 4 3 ಇಂಟು 4 12 12 ಇಂಟು 1 12 96 ಅಲ್ಲಿ 12 ಹೋದ್ರೆ 84 ಪ್ಲಸ್ 84. ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಸರಿನಾ? ಈಗ ನಿಮಗೆ ಡೆಲ್ಟಾ ಫೈ ಸಿಕ್ತು. ನೆಕ್ಸ್ಟ್ ಏನ್ ಮಾಡಬೇಕು, ವಿ ಹ್ಯಾವ್ ಡಿ ವೆಕ್ಟರ್ನ ಬದಲು
What is d vector? 2y minus j minus d. ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಡಿ. ಮ್ಯಾಗ್ನಿಟ್ಯೂಡ್ ಆಫ್ ಡಿ ಏನ್ ಮಾಡಬೇಕು? ರೂಟ್ ಆಫ್ 2 ಗೆ ಸ್ಕ್ವೇರ್ ಏನು 4, 1 ಗೆ ಸ್ಕ್ವೇರ್ ಏನು 1, 2 ಗೆ ಸ್ಕ್ವೇರ್ ಏನು 4. ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ ಇಸ್ √9. √9 ಅಂದ್ರೆ 3. ಈಗ n ಕ್ಯಾಪ್ ಅಂದ್ರೆ ಡಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್. ಡಿ ವೆಕ್ಟರ್ ಏನು? 2y minus j minus 2k. ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ ಅಂದ್ರೆ 3. ಈಗ ಡೈರೆಕ್ಷನಲ್ ಡೆರಿವೇಟಿವ್ ಗೆ ಫಾರ್ಮುಲಾ ಡೈರೆಕ್ಷನಲ್ ಇಲ್ಲಿ ಮಾಡ್ತೀವಿ. ಡೈರೆಕ್ಷನಲ್ ಡೆರಿವೇಟಿವ್ is delta phi of n. ಈಗ ವಾಟ್ ಇಸ್ ಡೆಲ್ಟಾ ಫೈ? ಡೆಲ್ಟಾ ಫೈ ಅಂದ್ರೆ 8i plus 48j plus 48 dot n ಕ್ಯಾಪ್ ಅಂದ್ರೆ n ಕ್ಯಾಪ್ ಅಂದ್ರೆ 2i minus j minus 2k divided by ಈ ತರ ಬರ್ಬೋದು. ಎಕ್ಸ್ಟೆಂಡ್ ಮಾಡಬೇಕು. ಈ ಡಾಟ್ ಪ್ರಾಡಕ್ಟ್ ಮಾಡಿದಾಗ 1/3 ನ ಆಚೆ ತಗೊಂಡು 1/3 ನ ಆಚೆ ತಗೊಂಡು i ಕೋಎಫಿಷಿಯಂಟ್ i ಗೆ ಮಲ್ಟಿಪ್ಲೈ ಮಾಡಬೇಕು, j ಕೋಎಫಿಷಿಯಂಟ್ j ಗೆ, ಮತ್ತೆ k ಕೋಎಫಿಷಿಯಂಟ್ k ಗೆ. ಅಂದ್ರೆ 8 into 2 plus 48 into minus 1 plus 48 into minus 2. ನೋಡಿ ಇದು ಮಾಡಿದಾಗ ಎಷ್ಟು ಬರುತ್ತೆ ಅಂದ್ರೆ ಇದು ಕ್ವಶನ್ ಅಲ್ಲಿ ನಾನು ಸ್ವಲ್ಪ ಅನ್ಬೇಕು ಅಲ್ಲ. ಇದೇನಿದೆ 2i ಮೈನಸ್ ಚೇಂಜ್ ಮಾಡೋದು 2i minus 3j plus 6k. ನೋಡಿ ಇದು ಈ ತರ ಬಂದ್ರು ಮಾಡಿ, ಅಲ್ಲ ಬೇಕಾದ್ರೆ ಚೇಂಜ್ ಕೊಟ್ಟರು ಮಾಮೂಲಿ. 2i minus 3j plus ಸಾರಿ ಈಗ ನೋಡಿ ಇಲ್ಲಿ ಡಿ ವೆಕ್ಟರ್ ಚೇಂಜ್ ಆಗುತ್ತೆ. ಎಲ್ಲಿ ಈಗ ಅಳಿಸ್ತೀನಿ. ಈಗ ಡಿ ವೆಕ್ಟರ್ ಏನು? 2i minus 3j plus 6k. ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ ಏನು? root of 4 plus 9 plus 30. root of 49 ಅಂದ್ರೆ 7. ಈಗ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ n ಕ್ಯಾಪ್ ಅಂದ್ರೆ ಫಾರ್ಮುಲಾ ಡಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್. ಡಿ ವೆಕ್ಟರ್ ಏನು? 2i minus 3j plus 6k divided by 7. ಇದು ನೋಡಿ n ಕ್ಯಾಪ್ ಇಲ್ಲಿ ಚೇಂಜ್ ಮಾಡಿ 2i minus 3j plus 6k divided by 7. ಈಗ 1/7 ನ ಆಚೆ 8 into 2 multiply 48 into minus 3 ಆಮೇಲೆ 48 into 6 multiply. ನೋಡಿ ಇದನ್ನ ಕ್ಯಾನ್ಸಲ್ ಮಾಡಿ ನಾನು ಡೈರೆಕ್ಟ್ ಆನ್ಸರ್ ಬರುತ್ತೆ. ಆನ್ಸರ್ ಬಂದು 376. 48 84 88 plus 84 into 6 ಕರೆಕ್ಟ್ ಅಲ್ವಾ? ಫೈನಲ್ ಆನ್ಸರ್ ಬಂದು 376/7. ಇದು 1/7 into 376 ಅಥವಾ 376/7. Step 5. Thank you.